ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಆಯಿ ಮುತ್ಯಂದು ತೋಟಕ್ಕೆ ಹೋಗಿದ್ದೆವು. ತೋಟದಾಗ ದ್ರಾಕ್ಷಿ ನೋಡಕ್ಕಂತ ಹೋಗಿದ್ದೆವು. ಹಾಗೆ ದ್ರಾಕ್ಷಿ ತೋಟದಾಗ ಮತ್ತು ಬೇರೆ ಬೇರೆ ಹಣ್ಣು ತರಕಾರಿಗಳೆಲ್ಲ ಹಾಕಿದ್ರು. ಅವೆಲ್ಲ ಏನೇನು ಹಾಕ್ಯಾರ ಅಂಥೇಳಿ ನೋಡ್ಬೇಕಂತ ಹೋಗಿದ್ದೆವು. ನೋಡೋಂಬರ್ರಿ ನಡ್ರಿ. ಫಸ್ಟಿಗೆ ನಾವು ಇಲ್ಲಿ ದ್ರಾಕ್ಷಿದ ಗಿಡದ ಕೆಳಗಡೆ ಟಮಾಟೆ ಹಾಕಿದ್ದು ನೋಡಿದೆವು. ಇಲ್ಲಿ ಟಮಾಟಿ ಸಣ್ಣ ಸಣ್ಣ ಆಗಿದ್ದವು, ಹುಳಿ ಹುಳಿ ಸ್ವೀಟ್ ಚಲೋ ಇದು. ಜವಾರಿ ಟಮಾಟಿ ಇದು ತಿಂದೇವ್ರಿ, ಮಸ್ತ್ ಟೇಸ್ಟ್ ಬತ್ತು ಅವೆಲ್ಲ. ಆಮೇಲೆ ಎಷ್ಟು ಟಮಾಟೆ ಆಗ್ಯಾವ ಎಲ್ಲ ಹರ್ಕೊಂಡೆವು. ಇಲ್ಲಿ ನೋಡ್ರಿ ದ್ರಾಕ್ಷಿ ಹಾಕ್ಯಾರ. ಅವು ದ್ರಾಕ್ಷಿದು ಕೆಳಗಡೆನೆ ಒಂದು ಸ್ವಲ್ಪ ತರಕಾರಿಗಳು, ಕೊತ್ತಂಬರಿ, ಪುದೀನ, ಕಾಯಿಪಲ್ಯ, ಟಮಾಟಿ ಅವೆಲ್ಲ ಭಾಳ ಹಾಕ್ಯಾರ. ಹಾಗೆ ಉಳ್ಳಾಗಡ್ಡಿ ಈ ಥರ ಎಲ್ಲ ಹಾಕ್ಯಾರಿ. ಬರೀ ಮನೆ ಯೂಸಿಗೆ ಅಷ್ಟೇ ಸ್ವಲ್ಪ ಹಾಕಿದ್ರು. ಇಲ್ಲೆಲ್ಲ ಕೊಳ್ತಿದ್ರು ಉಳ್ಳಾಗಡ್ಡಿ ಎಲ್ಲ ಹಾಕ್ಯಾರ. ಯಾಕೆ ಹಾಕ್ಯಾರ ಗೊತ್ತಿಲ್ಲ. ಇಲ್ಲಿ ನೋಡಿ ಟಮಾಟಿ ಹರ್ಕೊಕತ್ತಿದ್ದೆವು. ಈ ಎಲ್ಲ ಟಮಾಟಿನ ಹರ್ಕೊಂಡು ಎಲ್ಲ ಬ್ಯಾಗ್ದಾಗ ಹಾಕೊಂಬ್ರಿ. ಇಷ್ಟು ಟಮಾಟಿ ಹರಿದೆವು, ಇನ್ನೂ ಭಾಳ ಹರಿದೀವಿ, ಬಟ್ ನನ್ನ ಕೈಯಾಗ ಇಷ್ಟೇ ಸತ್ತು. ಚೆಂಡು ಹೂವು ಹಾಕಿದ್ರು. ಇದು ಸೈಡಿಗೆ ಒಂಥರ ಚಂದ ಆಗಿದ್ದು ಹೂವುಗಳು. ಇಲ್ಲಿ ನೋಡ್ರಿ ದ್ರಾಕ್ಷಿ ಚಲೋ ಆಗಿದ್ದು. ಬಟ್ ಇನ್ನು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ದ್ರಾಕ್ಷಿ ಸ್ವಲ್ಪ ಕಮ್ಮಿ ಆಗಿದ್ದು. ಬಟ್ ಸ್ವೀಟ್ ಇನ್ನೂ ಆಗಿದ್ದಿಲ್ಲ. ಸ್ವೀಟ್ ಆಗೋಕೆ ಇನ್ನೂ ಟೈಮ್ ಅದ ರೀ. ಅದಕ್ಕೆ ಇನ್ನೂ ಸ್ವೀಟ್ ಆಗಿದ್ದಿಲ್ಲ. ಸ್ವಲ್ಪ ಹುಳಿ ಇದ್ದು ದ್ರಾಕ್ಷಿ. ಹಾಗೆ ಇಲ್ಲಿ ಹೊಲದ ಎಲ್ಲ ಇದು ತೋಟದ ಕಾರ್ನರ್ದಾಗ ಇದು ಚಿಕ್ಕು ಗಿಡ ಮತ್ತು ತೆಂಗಿನಕಾಯಿದು ಗಿಡ, ಪೇರು ಗಿಡ, ಮಾವಿನ ಹಣ್ಣು ಈ ಥರ ಎಲ್ಲ ಬೇರೆ ಬೇರೆ ಹಣ್ಣುಗಳನ್ನು ಬೆಳೆಸಿದ್ರು. ಇನ್ನು ಇವು ಚಿಕ್ಕು ಇನ್ನೂ ಹಣ್ಣು ಇಲ್ಲರಿ, ಇನ್ನೂ ಸಣ್ಣ ಸಣ್ಣ ಅದು ಇದ್ದು. ಇನ್ನೂ ದೊಡ್ಡ ಚಿಕ್ಕು ಏನು ಅಷ್ಟು ಕಾಣಲಿಲ್ಲ. ಬಟ್ ಇಲ್ಲಿ ಒಂದು ಹರಿದು ನೋಡಿದೆ, ಇದನ್ನು ಏನು ಕಗ್ಗಿತ್ತು. ಅದಕ್ಕೆ ಇದೇನು ಯೂಸ್ ಇಲ್ಲ ಅಂತ ಹೇಳ್ಕೊಂಡು ಅದನ್ನು ಅಲ್ಲೇ ಬಿಟ್ಟು ಬಂದೆವು. ಇನ್ನೂ ಸ್ವಲ್ಪ ಟೈಮ್ ಅದ ರೀ, ಚಿಕ್ಕು ಹಣ್ಣು ಆಗಿಲ್ಲ, ಇನ್ನೂ ದೊಡ್ಡವೂ ಆಗಿದ್ದಿಲ್ಲ. ನೆಕ್ಸ್ಟ್ ಇಲ್ಲಿ ಮ್ಯಾಗ ಎಳ್ನೀರು ಆಗಿದ್ದವು. ಬಟ್ ನಮಗೆ ಮ್ಯಾಗ ಹೆಬ್ಬಿ ಹರಿದು ಕೊಡೋರು ಯಾರು ಇದ್ದಿದ್ದಿಲ್ಲ. ಆಯ್ತು, ಅಲ್ಲಿಂದ ಹಾಗೆ ಸೀದಾ ಬಂದೆವು. ಇದು ಮಾವಿನ ಹಣ್ಣು ಗಿಡ ಅದ ರೀ. ಇನ್ನೂ ಮಾವಿನ ಹಣ್ಣು ಗಿಡದಾಗ ಇನ್ನೂ ಜಾಸ್ತಿನೂ ಅಷ್ಟು ಕಾಯಿ ಆಗಿದ್ದಿಲ್ಲ. ಇನ್ನೂ ಹೂವುಗಳು ಇದ್ದವು. ನಮಗೇನೋ ಅಷ್ಟು ಕಾಯಿ ಸಿಗಲಿಲ್ಲ. ಇನ್ನೂ ಸಣ್ಣ ಸಣ್ಣ ಕಾಯಿ ಅದಾವೆ, ಇನ್ನೂ ಮರಿ ಇದ್ದು ಕಾಯಿಗಳು ಅಷ್ಟು ಸಣ್ಣ ಸಣ್ಣ ಇದ್ದವು. ಇಲ್ಲಿ ನೋಡ್ರಿ ಇನ್ನೂ ಎಳ್ನೀರು, ಇಲ್ಲಿ ಈ ಗಿಡಕ್ಕೂ ಜಾಸ್ತಿ ಎಳ್ನೀರಾಗಿತ್ತು. ಆಮೇಲೆ ಮಾವಿನ ಹಣ್ಣು ಹೂವು ಜಾಸ್ತಿ ಆಗ್ಯಾವ, ಬಟ್ ಇನ್ನೂ ಕಾಯಿ ಕಮ್ಮಿ ಇನ್ನು. ಮತ್ತು ಇಲ್ಲಿ ನೋಡ್ರಿ ಇದೆಲ್ಲ ಫುಲ್ ದ್ರಾಕ್ಷಿನೇ ಹಾಕ್ಯಾರ ನಮ್ಮ ಮುತ್ಯಾರ್ದು ಹೊಲ. ಆಮೇಲೆ ಮತ್ತು ಹಿಂಗೆ ಹೊಲ ನೋಡ್ಕೊಂತ ಹೊಂಟಿದ್ದೆವು. ಅಲ್ಲಿ ಒಂದು ತೆಂಗಿನ ಗಿಡದ ಕೆಳಗೆ ನಮಗೆ ಒಂದು ಎಳ್ನೀರು ಸಿಕ್ತು. ತುಂಬ ಖುಷಿ ಆಯಿತು. ತೊಗೊಂಡು ಮನೆಗೆ ಹೋದೆವು. ಮತ್ತು ಅಲ್ಲೇ ನಮ್ಮ ತೋಟದ ಪಕ್ಕದಲ್ಲಿ ಇರೋ ಇನ್ನೊಬ್ಬರ ತೋಟ, ಅವ್ರದ್ದು ಎಲ್ಲ ವಿಡಿಯೋ ಇದು. ಅವ್ರದ್ದು ಎದಕ್ಕೆ ಮಾಡೀವಂದ್ರೆ ಅಲ್ಲಿ ಮ್ಯಾಲೆ ಸೂರ್ಯನ ವ್ಯೂಸ್ ಚಂದ ಬರಾಕತ್ತಿತ್ತು. ಒಂಥರ ಚೆನ್ನಾಗಿದೆ ಅಂಥೇಳಿ ವಿಡಿಯೋ ಮಾಡಿದೆ. ಅವ್ರದ್ದು ತೋಟದಾಗೂ ಸೇಮ್ ಹಿಂಗೆ ನಮ್ದು ಹೆಂಗದಲ್ಲ ಹಂಗೆ ಎಳ್ನೀರು, ಚಿಕ್ಕು ಹಂಗೆ ಜಾಸ್ತಿ ಹಾಕ್ಯಾರ. ಮತ್ತು ಇವು ಏನದಾವ ನಂಗಷ್ಟು ಗೊತ್ತಿಲ್ಲ. ಬಟ್ ಅವ್ರು ದ್ರಾಕ್ಷಿ ಹಾಕಿಲ್ಲ. ಈ ಥರ ಇತ್ತು. ಈ ಥರ ಎಲ್ಲ ವಿಡಿಯೋ ನೋಡ್ಕೊಂಬಂದು ಅವ್ರದ್ದು ಚಿಕ್ಕು ಹಣ್ಣು ಗಿಡ ಹಾಕಿದರು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ದ್ರಾಕ್ಷಿ ಪೂಜೆ ಮಾಡಿಲ್ಲ ಅಂಥೇಳಿ ಜಾಸ್ತಿ ಹರಿದಿದ್ದಿಲ್ಲ. ಸುಮ್ಮ ಹುಡುಗರು ಸಂಬಂಧ ಅಂಥೇಳಿ 2 ಗೊಂಚಲು ಹರಿದಿದ್ದೆ. ಮತ್ತು ಇದು ಎಲ್ಲ ಟಮಾಟಿ ಕಾಯಿ ಹರಿದಿದ್ದು. ನಮ್ಮ ಅಕ್ಕನ ಮಗಳು ತಿನ್ನಾಕತ್ತಾಳ, ಹಾಗೆ ಸಣ್ಣಕ್ಕಿದಾಳ. ನೆಕ್ಸ್ಟ್ ಹೀಗೆ ಎಲ್ಲ ದ್ರಾಕ್ಷಿಗಳು ನೋಡ್ಕೊತ ಹೊಂಟಿದ್ದೆವು. ಅಲ್ಲಿ ಇಲ್ಲಿ ಎಲ್ಲ ಸೈಡ್ ನಾವೀಗ ತೋಟದ ಸೆಂಟ್ರದಾಗ ನಿಂತೀವಿ. ಇಲ್ಲಿ ಬಲಗಡೆ ಸೈಡ್ನು ದ್ರಾಕ್ಷಿ ಹಾಕ್ಯಾರ. ನೋಡ್ರಿ ಎಲ್ಲ ದ್ರಾಕ್ಷಿ ಹಾಕ್ಯಾರ. ನೆಕ್ಸ್ಟ್ ಈ ಕಡೆ ಎಡಗಡೆ ಸೈಡ್ನು ದ್ರಾಕ್ಷಿ ಹಾಕ್ಯಾರ. ಹಾಗೆ ನಡುವಕ್ಕೆಲ್ಲ ಕಾಯಿಪಲ್ಯಗಳು ಹಾಕ್ಯಾರ. ನೆಕ್ಸ್ಟ್ ಹಂಗೆ ನೋಡ್ಕೊತ ಹೊಂಟಿದ್ದೆವು. ಇಲ್ಲಿ ಸ್ವಲ್ಪ ಏನಂತಾರೆ, ಇದು ಪತ್ರಿ ಭಾಜಿ ಅಂತ ನಾವು ಅಂತೀವಿ, ಬಟ್ ಕನ್ನಡದಾಗ ಗೊತ್ತಿಲ್ಲ ನನಗೆ. ಇದು ತಿಂದ್ರೆ ಹಳ್ಳ ಕರಗ್ತದಂತ ಅದಿಷ್ಟು ಕಾಯಿಪಲ್ಯ ಇತ್ತಲ್ಲಿ, ಅದಿಷ್ಟು ಹರ್ಕೊಂಡು ಇದು ನಮ್ಮ ತೋಟದಲ್ಲಿರೋ ಮನೆ. ಇಲ್ಲಿ ಎಲ್ಲ ನಾವು ಅದು ದ್ರಾಕ್ಷಿ ಬೇಕಾಗಿರೋ ಎಲ್ಲ ಎಣ್ಣೆ ಅವು ಇವು ಎಲ್ಲ ಹೊಲಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಈ ಮನೆಯಲ್ಲೇ ಇಡ್ತೀವಿ.
ಇದೆಲ್ಲ ಸುತ್ತ ಕಾರ್ನರ್ ಎಲ್ಲ ಬೇಲಿ ಹಾಕ್ಯಾರಿ, ಗೇಟ್ ಮಾಡ್ಯಾರ. ಹೊರಗಡೆ ಅಂದ್ರೆ ಹುಡುಗರು ಕ್ರಿಕೆಟ್ ಆಡ್ತಾವ, ಅಲ್ಲಿ ಒಂದು ಸ್ವಲ್ಪ ಪ್ಲೇ ಗ್ರೌಂಡ್ ಥರನೇ ಮಾಡ್ಯಾರ. ಅದು ಅಲ್ಲೆಲ್ಲ ಯಾವಾಗೂ ಹುಡುಗರು ಕ್ರಿಕೆಟ್ ಆಡ್ತಾನೆ ಇರ್ತಾರೆ. ನೆಕ್ಸ್ಟ್ ಇಲ್ಲಿ ಮೆಕ್ಕಿತೆನಿ ಆಗಿತ್ತು, ಅದೆಲ್ಲ ಮೆಕ್ಕಿತೆನಿ ಇದೆಲ್ಲ ಇದು ಮಾಡಿ ಇಟ್ಟಾರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಒಂಥರ ಶೆಡ್ ಆ ಥರ ಹೊಡೆದಾರ. ಇದು ಅಂದ್ರೆ ನಮ್ಮದೆಲ್ಲ ಮುತ್ತಾತಗಳು ಎಲ್ಲ ತೀರ್ಕೊಂಡಾಗ ಅವರಿಗೆಲ್ಲ ಗುಡಿ ಕಟ್ಟ್ಯಾರ. ಗುಡಿ ಕಟ್ಟಿ ಇಲ್ಲೇ ಸಾಲಕ್ಕೆಲ್ಲ ಮುತ್ತಾತ ಮುತ್ತಜ್ಜಿ ಅವರಿಗೆಲ್ಲರೂ ಇಲ್ಲೇ ಗುಡಿ ಕಟ್ಟ್ಯಾರ. ಇಲ್ಲಿಂದ ನೆಕ್ಸ್ಟ್ ಮುಂದೆ ನೋಡೋಣ. ನೆಕ್ಸ್ಟ್ ಮುಂದೆ ಸೇಮ್ ಹಂಗೆ ಎಲ್ಲ ದ್ರಾಕ್ಷಿ ಗಿಡ, ಎಳ್ನೀರು, ಉಳ್ಳಾಗಡ್ಡಿ ಇವು ಹಾಕ್ಯಾರ. ಇಲ್ಲಿ ಅಂದ್ರೆ ದ್ರಾಕ್ಷಿ ಕಟ್ ಮಾಡಿದ ಮೇಲೆ ಇಲ್ಲಿ ಎಲ್ಲ ತೊಗೊಂಬಂದು ಒಣಗಿಸ್ತಾರ. ಇದು ಶೆಡ್ ಟೈಪ್ ಮಾಡ್ಯಾರ. ಶೆಡ್ ಎಲ್ಲ ಹೊಡೆದು ಈ ಥರ ಸ್ಟೆಪ್ ಸ್ಟ್ಯಾಂಡ್ ಥರ ಮಾಡ್ಯಾರ. ಇಲ್ಲೆಲ್ಲ ಒಣಗಿಸ್ತಾರ. ಒಣಗಿಸಿ ಮನುಕ್ ಮಾಡ್ತಾರೆ. ಅದು ನೋಡಿ ಎಷ್ಟು ದೊಡ್ಡದದ. ಅಷ್ಟು ದೊಡ್ಡ ಶೆಡ್ ತೊಗೊಂಡಾಗ ದ್ರಾಕ್ಷಿ ಎಲ್ಲ ಕಟ್ ಮಾಡಿ ಒಣಗಿಸಿ ಅವಕ್ಕೆಲ್ಲ ಮನುಕ್ ಮಾಡ್ತಾರೆ. ಮನುಕ್ ರೇಟ್ ಹೆಚ್ಚಾದರೆ ರೈತರಿಗೆ ಒಳ್ಳೆಯದು. ಅಕಸ್ಮಾತ್ ಮನುಕ್ ರೇಟ್ ಕಮ್ಮಿ ಆಯ್ತಂದ್ರೆ ಲಾಸ್ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಂಗಿರ್ತದಂತೆ. ಇವಾಗ ಇಲ್ಲೆಲ್ಲ ಉಳ್ಳಾಗಡ್ಡಿ ಎಲ್ಲ ವೇಸ್ಟ್ ಆಗಿದ್ದದ. ಇವು ಹಾಗೆ ಹಾಕ್ಯಾರ, ಏನೋ ಗೊತ್ತಿಲ್ಲ, ಏನೋ ದ್ರಾಕ್ಷಿ ಗೊಬ್ಬರ ಅಂತ ಹಾಕ್ಯಾರೋ ಏನೋ, ಅಷ್ಟು ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಇವೆಲ್ಲ ಪೈಪ್ ಬ್ಲ್ಯಾಕ್ ಕಾಣತ್ತಾವಲ್ರಿ, ಅವೆಲ್ಲ ದ್ರಾಕ್ಷಿ ಗಿಡಕ್ಕೆ ನೀರು ಸಪ್ಲೈ ಇದೆ, ಪೈಪ್ ಮೂಲಕ ಆಗ್ತದ. ಇಲ್ಲಿ ಈ ಪೈಪ್ಲಿಂತೆ ದ್ರಾಕ್ಷಿಗೆ ಹನಿ 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 ನೀರು ಬಿಡ್ತಾ ಇರ್ತಾರೆ. ನೆಕ್ಸ್ಟ್ ಇದು ಹೊಲದ ದಂಡಿಗೆ ಇದೊಂಥರ ಹೊಂಡ ಅಂತಾರಲ್ರಿ, ಹೊಂಡ ಅಂತಾರ, ಅದು ಮಾಡ್ಯಾರ. ಇಲ್ಲೆಲ್ಲ ಎಲೆಗಳೆಲ್ಲ ಬಿದ್ದು ಸ್ವಲ್ಪ ನೀರು ಹೊಲಸಾಗ್ಯಾವ. ಇದೇ ನೀರು ಈ ಥರ ಪೈಪ್ ಕಲೆಕ್ಷನ್ಲಿಂತ ಎಲ್ಲ ತೋಟದಲ್ಲಿರೋ ಎಲ್ಲ ಗಿಡಗಳಿಗೆ, ದ್ರಾಕ್ಷಿಗಳಿಗೆ, ಎಲ್ಲದಕ್ಕೂ, ಉಳ್ಳಾಗಡ್ಡಿಗೆ ಎಲ್ಲದಕ್ಕೂ ನೀರು ಸಪ್ಲೈ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಅದ. ನಾವು ಇಲ್ಲಿಂದ ಇಷ್ಟು ಹಸಿ ಉಳ್ಳಾಗಡ್ಡಿನೆಲ್ಲ ತೊಗೊಂಡು ಹೋದೆವು ಮನೆಗೆ. ನೆಕ್ಸ್ಟ್ ಎಲ್ಲ ಉಳ್ಳಾಗಡ್ಡಿ ಮ್ಯಾಲೆ ಹೂವು ನೋಡಿ ಚೆಂದಾಗ್ಯದ. ನಾನು ನೋಡಿದ್ದಿಲ್ಲ ಉಳ್ಳಾಗಡ್ಡಿ ಮೇಲೆ ಈ ಥರ ಹೂವು ಇರ್ತದೆ. ಇವತ್ತಿಗೆ ಫಸ್ಟ್ ಟೈಮ್ ನೋಡ್ಲತ್ತಿದ್ದು ನಾನು. ಇದೆಲ್ಲ ಉಳ್ಳಾಗಡ್ಡಿನ ಒಂದಿಷ್ಟು ಉಳ್ಳಾಗಡ್ಡಿ ಬೇಕಂತ ತೊಗೊಂಡೆವು, ಮನೆಗೆ ಬೇಕಾಗ್ತದೆ ಅಂಥೇಳಿ. ನೆಕ್ಸ್ಟ್ ಇದು ಅಂದರೆ ಎಲ್ಲ ಕಟ್ಟಿಂಗ್ ಮಾಡ್ತಾರಲ್ರಿ, ದ್ರಾಕ್ಷಿ ಕಟ್ಟಿಂಗ್ ಮಾಡೋ ಟೈಮ್ದಾಗ ಈ ಥರ ಟ್ರೇದಾಗೆಲ್ಲ ಹಾಕಿ ಎಲ್ಲರೂ ಟ್ರೇ ಒಂದೊಂದು ಸಾಲಿಗೆ ಇಷ್ಟು ಜನ ಅಂತ ಇರ್ತಾರೆ. ಎಲ್ಲರ ಬಳಿಯಿಂದ ಟ್ರೇ ಕಲೆಕ್ಟ್ ಮಾಡ್ಕೊಂಡು ಇದು ತಳ್ಳೋ ಗಾಡಿಯಲ್ಲಿ ತಳ್ಳಿ ಅದನ್ನು ಇಲ್ಲಿ ಶೆಡ್ಗೆ ತೊಗೊಂಬಂದು ಎಲ್ಲ ಒಣ ಹಾಕ್ತಾರೆ. ನೆಕ್ಸ್ಟ್ ನಮ್ಮ ಹೊಲಕ್ಕೆ ಬೇಕಾಗಿರೋದು ಏನೇನು ಎಲ್ಲ ನೇಗಿಲಿ, ಕುಂಟಿ, ಆಮೇಲೆ ಬಿತ್ತೋದು, ಅವೆಲ್ಲ ಏನೋ ಬಕ್ಕ ಸಾಮಾನು ಅದಾವ, ಹೆಸರು ಗೊತ್ತಿಲ್ಲ ನನಗೆ. ಅವೆಲ್ಲ ಸಾಮಾನು ಇಲ್ಲೇ ಇಟ್ಟಾರ. ಎಲ್ಲ ನೋಡ್ರಿ ನೀವು, ಎಷ್ಟು ಎಲ್ಲ ಗೊತ್ತಿದ್ದವ್ರು, ನನಗಂತೂ ಗೊತ್ತಿಲ್ಲ. ಒಂದಿಷ್ಟು ಸಾಮಾನು ಅಷ್ಟೇ ಗೊತ್ತು, ಎಲ್ಲ ಗೊತ್ತಿಲ್ಲ ನನಗೆ. ಇದು ಬಿತ್ತೋದು, ಇದು ಈ ಥರ ಎಲ್ಲ ಗೊತ್ತು. ಬಟ್ ಇನ್ನು ಹೊಸ ಸಾಮಾನುಗಳ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಅವು ಹೊಲದ ಸಾಮಾನು ಎಷ್ಟು ನೋಡಿರಲ್ಲ ನಾನು, ಅದಕ್ಕೆ ನಾನು ಹೊಲದ ಸಾಮಾನು ಬಗ್ಗೆ ಗೊತ್ತಿಲ್ಲ ಅಷ್ಟು ಜಾಸ್ತಿ. ನೆಕ್ಸ್ಟು ಇಲ್ಲಿ ನೋಡ್ರಿ, ಇದು ಎಣ್ಣೆ ಹೊಡೆಯೋದು, ಇದು ಮಿಷನ್. ಇದು ಅಂದರೆ ದ್ರಾಕ್ಷಿಗಳಿಗೆ ಎಣ್ಣೆ ಹೊಡಿತಲ್ಲ, ಇದ್ರೊಳಂತೆ ಹೊಡಿತಾರೆ. ಇದು ಟ್ಯಾಕ್ಟರ್. ಇದನ್ನು ಹೊಲಕ್ಕೆ ಬೇಕಂತ ಹೇಳಿ ಒಂದು ಸ್ವಂತ ಟ್ಯಾಕ್ಟರ್ ಇಟ್ಕೊಂಡಾರ. ನೆಕ್ಸ್ಟ್ ಇದು ಒಂಥರ ಇದು ಮಾಡ್ಯಾರ ಬಾವಿಗಪ್ಲೆ. ಇದ್ರೊಳಗೂ ನೀರು ಸ್ಟಾಕ್ ಮಾಡ್ತಾರೆ. ಅದು ಯಾಕೆ ಸ್ಟಾಕ್ ಮಾಡ್ತಾರಂದ್ರೆ ಎಣ್ಣೆ ಹೊಡ್ಯಕ್ಕೆ ಬೇಕಾಯ್ತು ನೀರು ಅಂಥೇಳಿ ಇದ್ರೊಳಗೆ ಸ್ಟಾಕ್ ಮಾಡಿಟ್ಟಿರ್ತಾರೆ ನೀರು. ಮತ್ತು ಇದು ತೋಟದ ಮನೆಯಾಗಿರೋ ಹೊರಗಿಂದ ಪಡ್ಸಾಲಿ. ಇಲ್ಲಿ ಒಂದು ಹೊರಸು ಹಾಕ್ಯಾರ. ನಮ್ಮ ತಾತ ಇಲ್ಲಿ ಎಲ್ಲ ಹೊಲಕ್ಕೆ ಬಂದಾಗ ಅವ್ರಿಗೆ ರೆಸ್ಟ್ ಮಾಡೋಕ್ಕಂಥೇಳಿ ಒಂದು ಹೊರಸಿಟ್ಟಾರ. ನೆಕ್ಸ್ಟ್ ಇಲ್ಲಿ ಮಾವಿನ ಗಿಡಕ್ಕೆ ಯಾವುದ್ರೆ ಕಾಯಿ ಆಗ್ಯಾವ ಇಲ್ಲ, ದೊಡ್ಡ ಕಾಯಾರು ಸಿಗ್ತಾವೆ ನೋಡು, ಒಂದು 2-3 ತಿನ್ನಕ್ಕಂತೇಳಿ ಹುಡುಕಿ ಕೊನೆಗೆ ಬರೀ ಸಣ್ಣ ಕಾಯಿನೇ ಸಿಗಾಕತ್ತಿದ್ದು. ಲಾಸ್ಟಿಗೆ ಸಿಕ್ಕು ರೀ, ಹಂಗೆ ಮಾಡಿ ಒಂದು 2-3 ಕಾಯಿ ಸಿಕ್ಕವು. ಇನ್ನೂ ಏಪ್ರಿಲ್ ಮೇದಾಗ ನೋಡ್ಬೇಕು, ಅವಾಗ ಜಗ್ಗಿ ಕಾಯಿ ಆಗಿರ್ತಾವೆ. ಬಟ್ ಸದ್ಯಕ್ಕೆ ಒಂದು 2-3 ಕಾಯಿ ಅಷ್ಟೇ ಸಿಕ್ಕು ನಮಗೆ ದೊಡ್ಡ. ಮಾವಿನ ಹಣ್ಣು ಟೈಮ್ದಾಗ ನೋಡ್ರಿ ಎಷ್ಟು ಗಮ್ಮತ್ತು ವಾಸನೆ ಹೊಂಟಿತ್ತಂದ್ರೆ ಇದು ಭಾಳ
ಅಂದ್ರೆ ಭಾಳ ಹುಳಿ ಇಲ್ಲ ಮಾವಿನ ಹಣ್ಣು, ಸ್ವಲ್ಪ ಸ್ವೀಟ್ ಅದ. ಅಂದ್ರೆ ಇವು ಶಿಕಣಿ ಮಾವಿನ ಹಣ್ಣು ಅಂತಾರಲ್ಲ ಆ ಥರ ಮಾವಿನ ಹಣ್ಣು ಇವು. ಚಂದಿತ್ತು, ಸ್ವಲ್ಪ ಹುಳಿ ಹುಳಿ, ಸ್ವಲ್ಪ ಸಿಹಿ ಸ್ವೀಟ್ ಈ ಥರ ಇತ್ತು. ಉಪ್ಪು ಖಾರ ಹಚ್ಕೊಂಡು ತಿಂದ್ರೆ ಸೂಪರ್ ಈ ಥರ ಇತ್ತು. ಆಯ್ತು, ಅದ್ರ ಘಮನೂ ಹಂಗೆ ಸ್ಮೆಲ್ ಭಾರಿ ಹೊಂಟಿತ್ತು. ಆಮೇಲೆ ತೊಗೊಂಡೆವು ಒಂದು ಮೂರು ಕಲೆಕ್ಟ್ ಮಾಡ್ಕೊಂಡು ಬ್ಯಾಗ್ದಾಗ ಹಾಕ್ಕೊಂಡೆವು. ನೆಕ್ಸ್ಟ್ ಎಲ್ಲರೂ ಸಿಗ್ತದೇನಂತ ಹುಡುಕ್ತಾ ಇದ್ದೆವು. ಸ್ವಲ್ಪ ಜವಾರಿ ಕರಿಬೇವು ಅದ ರೀ, ಇದ್ರದ್ದು ಜವಾರಿ ಕರಿಬೇವು ಸ್ಮೆಲ್ ಭಾರಿ ಇರ್ತದೆ. ಜಾಸ್ತಿ ತೋಲಿಲ್ಲ, ಸ್ವಲ್ಪ ಮರುದಿನ ಚಟ್ನಿ. ಇದು ಹಸಿ ಟಮಾಟಿ ಚಟ್ನಿ ಮಾಡೋಕ್ಕೆ, ಮತ್ತು ಹಸಿ ಉಳ್ಳಾಗಡ್ಡಿ, ಇದು ಕರಿಬೇವು, ಮಾವಿನ ಹಣ್ಣು, ಟೊಮ್ಯಾಟೊ, ಮತ್ತು ಇದು ತಿಂದ್ರೆ ಹಳ್ಳ ಕರಗ್ತದೆ ಅಂತ ಹೇಳ್ತಾರಲ್ರಿ, ಇದು ಒಂದು ಪಲ್ಯ. ಇದಿಷ್ಟು ಎಲ್ಲ ತಗೊಂಡು ಸ್ವಲ್ಪ ದ್ರಾಕ್ಷಿ ತಗೊಂಡು ಮನೆಗೆ ಹೋದೆವು. ನೆಕ್ಸ್ಟ್ ಡೇ ನಾವು ನಮ್ಮದು ಇನ್ನೊಂದು ತೋಟ ಇದೆ, ಅದು ನಮ್ಮ ತೋಟ, ಅದು ನಮ್ಮ ತಾತನ ತೋಟ. ಇವತ್ತು ನಾವು ನಮ್ಮ ತೋಟಕ್ಕೆ ಹೊಂಟೀವಿ. ನಮ್ಮ ತೋಟಕ್ಕೆ ಹೋಗ್ಬೇಕಂದ್ರೆ ನನಗೇನೋ ಒಂಥರ ಖುಷಿ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಎಲ್ಲ ಅಲ್ಲಿ ನಡ್ಕೊತ ಹೋಗ್ತಿದ್ದೆವು ಅವಾಗೆಲ್ಲ. ಇವಾಗೆಲ್ಲ ನಡೆಯೋದಂದ್ರೆ ಬೋರು. ಸಣ್ಣವರಿದ್ದ ಹಂಗೆ ನಡ್ಕೊತ ಹೋಗ್ತಿದ್ದೆವು. ಆಯ್ತು, ಇಲ್ಲೆಲ್ಲ ಅಲ್ಲಿ ನಮ್ಮ ತೋಟಕ್ಕೆ ಹೋದಾಗ ಇದೊಂದು ಸ್ಕೂಲ್ ಅದ ರೀ, ಇದೊಂದು ಬಾಯ್ಸ್ ಸ್ಕೂಲ್ ಅದ ಅನಿಸ್ತದೆ ಮೇಬಿ. ಆಮೇಲೆ ಇದು ಕೆರಿದೊಂದು ಮೆಮೊರಿ ಅದ. ಏನಂದ್ರೆ ನಾವು ಸಣ್ಣವರಿದ್ದಾಗ ತೋಟಕ್ಕೆ ಹೋಗೋ ಟೈಮ್ದಾಗ ವಾಪಸ್ ಕಳ್ಳಿ ನೋಡಿದೆವು. ಅವಾಗ ಯಾರೋ ಒಬ್ಬರು ಬಂದು ಏನಂದ್ರೆ ನಮ್ಮ ಏಜ್ದವ್ರು ಇದ್ರು ಅವರು. ಅವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಇದ್ದೆ ಅನ್ನಿಸ್ತದೆ ನಾನು. ಆವಾಗ ನಾವೇನು ಮಾಡಿದೆವು, ಹೊಂಟಿದ್ದೆವು. ಬೇಸಿಗೆ ರಜೆ ಇದ್ದಾಗ ಹೋಗ್ತಿದ್ದೆವು ನಾವು. ಅವಾಗ ಹೊಂಟಿದ್ದೆವು ತೋಟಕ್ಕನ. ಅವಾಗ ಹುಡುಗ ಏನಂದ ನಮ್ಮ ಜೋಡಿ ಇದ್ದಾವ, ವಾಪಸ್ ಕಳಿದು ಸ್ವೀಟ್ ಇರ್ತದೆ, ಇದು ಹಣ್ಣದು ತಿನ್ನಬೇಕು ಅಂತನ. ನಾವು ಸುಮ್ಮನೆ ಹೋಗಿ ಹರಿದು ತಿಂದ್ಬಿಟ್ಟು ಅದ್ರ ಮುಳ್ಳೆಲ್ಲ ಲಕ್ಷ್ಯ ಮಾಡಲಿಲ್ಲ. ಆಮೇಲೆ ಮುಳ್ಳೆಲ್ಲ ಚುಚ್ಚಿ ಕೆರೆ ಬಂದು ಕೈ ತೊಳ್ಕೊ ಅಂತ ಕೂತಿದ್ದೆವು. ಅದೊಂದು ಮೆಮೊರಿ ಅದ ನಮಗೆ. ನೆಕ್ಸ್ಟ್ ಇಲ್ಲಿ ನಮ್ಮ ತೋಟಕ್ಕೆ ಬಂದೆವು. ಇಲ್ಲಿ ನಮ್ಮ ತೋಟದಲ್ಲಿ ಲಿಂಬೆಹಣ್ಣು ಹಾಕೀವಿ, ಅದಕ್ಕೆ ಲಿಂಬೆಹಣ್ಣು ಹರಿಯಾಕತ್ತಿದ್ದೆವು. ಇಲ್ಲಿ ಲಿಂಬೆಹಣ್ಣು ಗಿಡಕ್ಕೆ ನೀರು ಬಿಡತ್ತಾರೆ. ಅದನ್ನು ಸೇಮ್ ಹಂಗೆ ದ್ರಾಕ್ಷಿ ಗಿಡಕ್ಕೆ ಹೆಂಗೆ ಪೈಪ್ಲೆ ಸಣ್ಣ ಪೈಪ್ ಇತ್ತಲ್ಲ, ಅದೇ ಥರ ಇದನ್ನು ಲಿಂಬೆಹಣ್ಣು ಗಿಡಕ್ಕೂ ಆ ಥರನೇ ಪೈಪ್ಲಿತ್ತು ನೀರು ಬಿಡ್ತಾರೆ. ಇಲ್ಲಿ ನೋಡಿರಿ, ಇಷ್ಟು ಲಿಂಬೆಹಣ್ಣೆಲ್ಲ ಹರ್ಕೊಂಡು ಒಂದು ಬ್ಯಾಗ್ದಾಗ ಹಾಕ್ಕೊಂಡಿವಿ. ಈಗ ಅಲ್ಲಿ ನಮ್ಮ ಹೊಲದಾಗ ಅಂದರೆ ನಮ್ಮ ತೋಟದಾಗ ನೋಡ್ರಿ ಬಾವಿ ಅದ ಒಂದು. ಆ ಬಾವಿಯಿಂದ ಮೋಟ್ರ್ ಚಾಲು ಮಾಡ್ಯಾರ. ನೀರು ನೋಡಿ ಎಷ್ಟು ನೀರು ಬರಾಕತ್ತಾವ. ಈ ಬಾವಿ ನೀರು ಇಲ್ಲಿ ನೋಡ್ರಿ ಪೈಪ್ ಕೊಟ್ಟಾರ. ಈ ಬಾವಿಯಿಂದ ನೀರು ಇಲ್ಲಿ ಪಕ್ಕದಲ್ಲಿರೋ ನಮ್ಮದು ಇದು ಕಬ್ಬಿಂದ ತೋಟ ಅದ, ಹೊಲ ಅದ. ಈ ಕಬ್ಬಿನ ಹೊಲಕ್ಕೆ ನೀರು ಹೋಗ್ತದ. ಮತ್ತು ಅಲ್ಲಿ ನಿಂಬೆಹಣ್ಣು ಅದ ನೋಡ್ರಿ, ಅಲ್ಲಿ ಲಿಂಬೆಹಣ್ಣು ಗಿಡಕ್ಕೆ ಹೋಗ್ತದ. ಹಂಗೆ ಇಲ್ಲಿ ಸುತ್ತ ಅಲ್ಲಿನೂ ನಾವು ಎಳ್ನೀರು ಹಾಕೀವಿ, ಅಲ್ಲಿನೂ ಹೋಗ್ತದ. ಎಲ್ಲ ಕಡೆ ಈ ಬಾವಿಯ ನೀರು ಎಲ್ಲ ಗಿಡಗಳಿಗೆ ಹೋಗ್ತದೆ. ಕಬ್ಬು ಇದ್ದವು. ಮೊನ್ನೆ ಎಲ್ಲ ಕಬ್ಬು ಕಟ್ ಮಾಡ್ಯಾರಲ್ಲ, ಅದಕ್ಕೆ ಎಲ್ಲ ಕಟ್ ಮಾಡ್ಕೊಂಡು ಹೋಗಿ ಎಲ್ಲ ಸುಟ್ಟು ಬಿಟ್ಟಾರ ಅಲ್ಲೆಲ್ಲ ಕಬ್ಬುಗಳು. ಅದಕ್ಕೆ ನೋಡಿ ಎಲ್ಲ ಈ ಕರ್ಕರದಾಗ ಹೊಲ ಎಲ್ಲ ಕಬ್ಬೆಲ್ಲ ಕಟ್ ಮಾಡಿ ಕಂಪ್ನಿ ಕೊಟ್ಟಾರ. ನೆಕ್ಸ್ಟ್ ಇಲ್ಲೆಲ್ಲ ಮೊದಲು ನಾವು ಗಾಣ ಹಾಕ್ತಿದ್ದೆವು, ಬೆಲ್ಲ ಮಾಡ್ತಿದ್ದೆವು. ಈಗೆಲ್ಲ ಅಷ್ಟೆಲ್ಲ ಮಾಡೋಕ್ಕೆ ಯಾರ ಬಳಿ ಟೈಮ್ ಇಲ್ಲ ಅಂಥೇಳಿ ಎಲ್ಲ ಗಾಣ ಎಲ್ಲ ಬಂದ್ ಮಾಡೀವಿ. ಏನಿಲ್ಲ, ಸೀದಾ ಕಬ್ಬು ಬೆಳೆಯೋದು, ಫ್ಯಾಕ್ಟ್ರಿ ಕೊಟ್ಬಿಡೋದು ಅಷ್ಟೇ.
ಮಾಡ್ತೀವಿ. ಮೊದಲು ಇಲ್ಲೆಲ್ಲ ಗಾಣ ಮಾಡ್ತಿದ್ದೇವೆ, ಚಂದಿತ್ತು. ಎಲ್ಲ ನೀರಿನ ಕಲೆಕ್ಷನ್ದು DP ಕರೆಂಟ್ ಕಲೆಕ್ಷನ್ ಅದಾವ ಎಲ್ಲ. ಇಲ್ಲ ಪಕ್ಕದಲ್ಲಿರೋದು ಬೇರೆಯವ್ರದ್ದು ಹೊಲ ಅದ. ನೆಕ್ಸ್ಟು ಇಲ್ಲಿಂದ ನಾವು ನೋಡ್ರಿ ಎಲ್ಲ ಕಟ್ ಮಾಡಿಬಿಟ್ಟಾರ. ಕಟ್ ಮಾಡಿ ಎಲ್ಲ ಸುಟ್ಬಿಟ್ಟಾರೆ. ಯಾಕಂದ್ರೆ ಈ ಸಾರಿ ನೀರು ಜಾಸ್ತಿ, ಮಳೆ ಜಾಸ್ತಿ ಆಗಿತ್ತಲ್ಲ, ಅದರ ಕೆನಲ್ ನೀರು ಬಂದು ಅದರ ಮಳೆ ನೀರು ಎರಡೂ ಸೇರಿಕೊಂಡು ನಮ್ಮದೆಲ್ಲ ಕಬ್ಬದಾಗೆಲ್ಲ ನೀರೆಲ್ಲ ಜಗ್ಗಿ ಇದು ಆಗಿ ಈ ಸಾರಿ ಕಬ್ಬು ಅಷ್ಟು ಬೆಳೆ ಬಂದಿಲ್ಲ. ಎಲ್ಲ ಲಾಸೇ ಆಗೈತೆ ನಮ್ಗೆ ಈ ಸಾರಿ. ಕಬ್ಬಿನ ಬೆಳೆ ಇದ್ದಿದ್ದಿಲ್ಲ ಈ ಸಾರಿ. ನೆಕ್ಸ್ಟ್ ಇಲ್ಲೆಲ್ಲ ಇಲ್ಲೇ ಇದು ಕಬ್ಬು ಕೆಳಗಡೆ ಹೊಲ, ಇದ್ರ ಮೇಗಿಂದ ಹೊಲ ಇದು. ಇಲ್ಲಂದ್ರೆ ಎಲ್ಲ ತೊಗರಿ ಹಾಕಿದ್ದು, ತೊಗರಿ ಹುರುಳಿ ಹಾಕಿದ್ರು. ಅದೆಲ್ಲ ರಾಶಿ ಮಾಡಿಬಿಟ್ಟಾರೆ. ಈಗೇನಿಲ್ಲ, ಫುಲ್ ಖಾಲಿ ಖಾಲಿ ಆಗ್ಯದ ಹೊಲ ಇದು. ನೋಡ್ರಿ, ಇದು ಫುಲ್ ನಮ್ಮ ಹೊಲದ ಸರೌಂಡಿಂಗ್. ಈಗ ಇಲ್ಲೊಂದು ಎಳ್ನೀರು ಗಿಡ ಅದ ದೊಡ್ಡದು. ಈ ತೆಂಗಿನ ಗಿಡದಾಗ ನೋಡ್ರಿ ಎಳ್ನೀರು ಎಷ್ಟಾಗ್ಯದ, ಜಗ್ಗಿ ಆಗ್ಯದ. ಸ್ವಲ್ಪ ಹರಿಯಮ್ಮ ಅಂತಂದ್ರೆ ನಮ್ಮ ತಮ್ಮಗ ಗಿಡ ಹಬ್ಬಕ್ಕೆ ಬರಲ್ಲ ಅಂದ. ಇಲ್ಲೊಂದು ಕೆಳ ಬಿದ್ದಿತ್ತು, ಅದೇ ತೊಗೊಂಡು ಬ್ಯಾಗ್ದಾಗ ಹಾಕ್ಕೊಂಡು ಹೊಂಟಿವಿ ಮನೆಗೆ. ಈಗ ಆಯ್ತು, ಗಾಡಿ ಟರ್ನ್ ಮಾಡ್ಕೊಂಡು ಹೊಂಟಿವಿ. ಹಾಗೆ ಇಲ್ಲಿ ಕುರಿ ಮೇಯ್ಸಾತಿದ್ರು, ಕುರಿ ಹೊಂಟಿದ್ರು. ಏನೇನ್ರಿ, ಹಳ್ಳಿ ಜೀವನನೇ ಬೆಸ್ಟ್. ಅದೊಂಥರ ಖುಷಿ ಅನ್ನಿಸ್ತದ. ನಿಮಗೇನಾದರೂ ನಮ್ಮ ಈ ತೋಟದ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇದು ನೈಟ್ ನಮ್ಮ ಅಕ್ಕನ ಮಗಳದ್ದು ಬರ್ತಡೇ ಇತ್ತು. ಮತ್ತೆಲ್ಲ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಆದಮೇಲೆ ಇದು ಪಟಾಕಿ ತೊಗೊಂಬಂದಿದ್ರು ಹೊಡಿಬೇಕಂತ. ಆಯ್ತು, ಪಟಾಕಿ ಹತ್ತದ ಅಂಟಿಗೆ ಆಯ್ತು, ಕಡೆ ಹತ್ತಿತು. ಸೆಲೆಬ್ರೇಷನ್ ಮಸ್ತ್ ಆಯಿತು. ಎಲ್ಲ ಕೇಕ್ ಗೀಗೆಲ್ಲ ಕಟ್ ಮಾಡಿದೆವು, ತಿಂದೆವು. ಆಮೇಲೆಲ್ಲ ಪಟಾಕಿ ಹೊಡೆದೆವು. ಒಂಥರ ಖುಷಿ ಆಯಿತು. ಅಂತೂ ಅಜ್ಜಿ ತಾತ ಮನೆಗೆ ಬಂದೆ ಅಂದ್ರೆ ಏನೋ ಒಂಥರ ಖುಷಿ. ಯಾಕಂದರೆ ಇಲ್ಲೆಲ್ಲ ವಾತಾವರಣ, ಹಳ್ಳಿ ವಾತಾವರಣ ಒಂಥರ ಖುಷಿ ಅನ್ನಿಸ್ತದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.